ಹುಬ್ಬಳ್ಳಿ ಗಲಭೆ ಆರೋಪಿ ಶ್ರೀಕಾಂತ್ ಪೂಜಾರಿ ಬಂಧನವನ್ನ ಖಂಡಿಸಿ ಬಿಜೆಪಿ ನಾಯಕರು ಇವತ್ತೂ ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ನಾನು ಕರಸೇವಕ ಅನ್ನೋ ಪೋಸ್ಟರ್ ಹಿಡಿದು ನನ್ನನ್ನೂ ಬಂಧಿಸಿ ಅಂತ ಠಾಣೆ ಎದುರು ಅಭಿಯಾನವನ್ನ ಮಾಡಿದ್ದಾರೆ. ಈ ನಡುವೆ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಸಿಕ್ಕಿದೆ. ಆಕ್ರೋಶದ ಜ್ವಾಲೆ ಆರುತ್ತಿಲ್ಲ. ಸರ್ಕಾರದ ವಿರುದ್ಧ ಸಮರ ನಿಲ್ತಿಲ್ಲ. 1992ರ ಹುಬ್ಬಳ್ಳಿ ಗಲಭೆ ಪ್ರಕರಣದ ಆರೋಪಿ ಶ್ರೀಕಾಂತ್ ಪೂಜಾರಿ ಬಂಧನದ ಬೆನ್ನಲ್ಲೇ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಉರಿದುರಿದು ಬೀಳ್ತಿದೆ. ಕಳೆದ 2 ದಿನಗಳಿಂದ ಪ್ರತಿಭಟನೆಯ ಕಹಳೆ ಮೊಳಗಿಸಿದ್ದ ಬಿಜೆಪಿ 3ನೇ ದಿನ ಅಂದ್ರೆ ಇಂದು ಕೂಡ ಧರಣಿ ಮುಂದುವರೆಸಿದೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಠಾಣೆ ಬಳಿ ಧರಣಿ ಮಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅನ್ನುವ ಪೋಸ್ಟರ್ ಹಿಡಿದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಸಂಸದ ಪಿಸಿ ಮೋಹನ್, ಎಂಎಲ್ಸಿ ರವಿಕುಮಾರ್ ಸಾಥ್ ನೀಡಿದ್ರು. ಸರ್ಕಾರದ ವಿರುದ್ಧ ಅಶೋಕ್ ನೇತೃತ್ವದ ತಂಡ ಯಾವಾಗ ಪ್ರತಿಭಟನೆ ಜೋರು ಮಾಡ್ತೋ ಎಚ್ಚೆತ್ತ ಪೊಲೀಸರು ಎಲ್ಲರನ್ನ ವಶಕ್ಕೆ ಪಡೆದು ಬಿಡುಗಡೆ ಮಾಡಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರ ರಾಹುಲ್ ಸೋನಿಯಾ ಗಾಂಧಿ ಮೆಚ್ಚಿಸೋಕೆ ಹೀಗೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಕರ್ನಾಟಕ ಕಾಂಗ್ರೆಸ್ ಅವರು ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಮೆಚ್ಚಿಸೋಕೋಸ್ಕರ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ರಾಮ ಭಕ್ತರಿದ್ದಾರೆ, ಎಲ್ಲೆಲ್ಲಿ ಕರಸೇವಕರಿದ್ದಾರೆ ಅವ್ರನ್ನ ಹುಡುಕಿ ಅವ್ರ ಮೇಲಿರುವಂತ ಹಳೆ ಕೇಸ್ಗಳನ್ನ ಹಾಕುವಂತದ್ದು. ಇತ್ತ ಮಲ್ಲೇಶ್ವರಂ ಪೊಲೀಸ್ ಠಾಣೆ ಎದುರು ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ ಧರಣಿ ಮಾಡಿದ್ರು. ಸುರೇಶ್ ಕುಮಾರ್ ಕೂಡ ನಾನು ಕರಸೇವಕ ಅನ್ನುವ ಪೋಸ್ಟರ್ ಹಿಡಿದು ಗರಂ ಆದ್ರು. ಸುರೇಶ್ ಕುಮಾರ್ಗೆ ಮಾಜಿ ಸಚಿವ ರಾಮಚಂದ್ರಗೌಡ ಸಾಥ್ ನೀಡಿದ್ರು. ಕರ್ನಾಟಕದಲ್ಲಿ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ, ಕರಸೇವಕರನ್ನು ಬಂಧಿಸುವ ಟ್ರೆಂಡ್. ಅದಕ್ಕೋಸ್ಕರ ನಾನಿವತ್ತು ನಾನೂ ಕರಸೇವಕ, ನನ್ನನ್ನೂ ಬಂಧಿಸಿ ಅಂತ ಆಗ್ರಹಿಸಿ ಈ ಠಾಣೆ ಮುಂದೆ ಇವತ್ತು ನಾನು ಪ್ರತಿಭಟನೆ ಮಾಡ್ತಾ ಇದ್ದೇನೆ. ಬಿಜೆಪಿ ನಾಯಕರ ಧರಣಿಗೆ ಕಿಡಿಕಾರಿದ ಪರಮೇಶ್ವರ್ ಈ ವಿಷಯವನ್ನ ರಾಜಕೀಯವಾಗಿ ಬಳಸುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಆ 16 ಅಪರಾಧ ಮಾಡಿದ್ದಂತ ಒಬ್ಬ ವ್ಯಕ್ತಿಗೆ ನೀವು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅವನೊಬ್ಬನೇನ ಹಿಂದೂ. 26 ಕೇಸ್ಗಳನ್ನು ಅವರು ಪರಿಶೀಲನೆ ಮಾಡಿದ್ದಾರೆ, ಅದು ಕೂಡ ಕೋರ್ಟಿನ ಆದೇಶದ ಮೇಲೆ. ಇವತ್ತು ಆ 26 ಕೇಸಸ್ಸಲ್ಲಿ ಬೇರೆ ಹಿಂದೂಸ್ಗಳಿದ್ದಾರಲ್ವಾ, ಅವ್ರ್ಯಾರು ಹಿಂದೂಗಳಲ್ವಾ, ಅವ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ನೀವು. ಇಷ್ಟೊಂದು ಹೋರಾಟ ಏನು ಅಂಥೇಳಿ ನಮಗೆ ಅರ್ಥ ಆಗ್ತಿಲ್ಲ. ಅಂದರೆ ಒಂದೇ ಒಂದು ಇದು ರಾಜಕೀಯ ಉದ್ದೇಶದಿಂದ ಮಾಡ್ತಿದ್ದಾರೆ ಅನ್ನೋದನ್ನ ಬಿಟ್ಟರೆ ಬೇರೆ ಏನೂ ಹೇಳಕ್ಕಾಗೋದು. ಇಷ್ಟೆಲ್ಲ ಪ್ರತಿಭಟನೆಗಳ ನಡುವೆ ಶ್ರೀಕಾಂತ್ ಪೂಜಾರಿಗೆ ಹುಬ್ಬಳ್ಳಿ 1ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿದೆ. ಜಾಮೀನು ಮಂಜೂರಾದ್ರೂ ಶ್ರೀಕಾಂತ್ ಪೂಜಾರಿ ಬಿಡುಗಡೆ ಇವತ್ತು ಆಗಿಲ್ಲ. ನಾಳೆ ಶ್ರೀಕಾಂತ್ ಪೂಜಾರಿ ಬಿಡುಗಡೆ ಆಗಲಿದೆ. ನ್ಯಾಯಾಲಯದಲ್ಲಿ ಶ್ರೀಕಾಂತ್ ಪೂಜಾರ್ ಅವರ ಪರವಾಗಿ ಸುದೀರ್ಘವಾಗಿ ವಾದ ಮಂಡಿಸಲಾಗಿತ್ತು. ಅವನನ್ನ ಬಂಧನ ಮಾಡಲಿಕ್ಕೆ ಯಾಕೆ 31 ವರ್ಷ ಪೊಲೀಸನವರು ತೆಗೆದುಕೊಂಡಿದ್ರು ಅನ್ನೋದನ್ನ ನಾವು ಎಳೆಯಾಗಿ ಬಿಡಿಸಿ ಹೇಳಿದ್ವಿ. ಇವತ್ತು ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನ ಪುರಸ್ಕರಿಸಿ ಇವತ್ತು ಶ್ರೀಕಾಂತ್ ಪೂಜಾರ್ ಅವರಿಗೆ ಜಾಮೀನನ್ನ ವಿಧಿಸಿದೆ. ನಾವು ನ್ಯಾಯಾಲಯದ ಆದೇಶವನ್ನ ನಾವು ಸ್ವಾಗತ ಮಾಡ್ತೇವೆ. ಹುಬ್ಬಳ್ಳಿಯ ಗಲಭೆ ಪ್ರಕರಣದ ಆರೋಪಿ ಶ್ರೀಕಾಂತ್ ಬಂಧನ ಖಂಡಿಸಿ ಬಿಜೆಪಿ ದಿನದಿನಕ್ಕೂ ಪ್ರತಿಭಟನೆಯ ಸಮರ ಸಾರ್ತಿದೆ. ಕಾಂಗ್ರೆಸ್ ಮಾತ್ರ ಏನೇ ಆದ್ರೂ ಕಾನೂನಿನ ಚೌಕಟ್ಟಿನಲ್ಲಿ ಆಗ್ತಿದೆ ಅಂತ ತಿರುಗೇಟು ಕೊಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9. ಇನ್ನು ಶ್ರೀಕಾಂತ್ ಪೂಜಾರಿಯ ಬಂಧನಕ್ಕೆ ಪ್ರಹ್ಲಾದ್ ಜೋಶಿ ಅವರೇ ಕಾರಣ ಅಂತ ಕಾಂಗ್ರೆಸ್ ಎಂಎಲ್ಸಿ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ಇದೀಗ ಶ್ರೀಕಾಂತ್ ಬಂಧನವನ್ನ ಖಂಡಿಸಿ ಬಿಜೆಪಿಯವರು ಹೋರಾಡ್ತಿದ್ದಾರೆ. ಈ ಹಿಂದೆನೇ ಕೇಸ್ ವಾಪಸ್ ಪಡೆಯುವಂತ ಪ್ರಯತ್ನವನ್ನ ಬಿಜೆಪಿ ಯಾಕೆ ಮಾಡಿರಲಿಲ್ಲ ಅಂತ ಕಿಡಿಕಾರಿದ್ದಾರೆ. ಹಾಗಾದ್ರೆ ಏನೇನು ಹೇಳಿದ್ದಾರೆ ಜಗದೀಶ್ ಶೆಟ್ಟರ್, ಬನ್ನಿ ಕೇಳೋಣ. ಹಿಂದೂ ಮುಸ್ಲಿಂ ಡಿವೈಡ್ ಮಾಡಿಕೊಂಡೆ ಇವತ್ತು ಅದನ್ನ ಅಡ್ವಾಂಟೇಜ್ ತಗೊಂಡು ಲೋಕಸಭಾ ಎಲೆಕ್ಷನ್ ಗೆಲ್ಲೋದು ಅಷ್ಟೇ. ಅದ್ರ ಸಲುವಾಗಿ ಇದೆಲ್ಲ ಮಾಡೋದು. ಇದರಲ್ಲಿ ಹಿಂದೆ ಪ್ರಹ್ಲಾದ್ ಜೋಶಿ ಅವ್ರದ್ದು ಕೈವಾಡಿದೆ ಅಂತ ಹೇಳ್ತೇನೆ ನಾನು. ಅಲ್ಲ, ಈ ರೀತಿ ಇಂಥ ಘಟನೆ ಇದ್ದದನ್ನೇ ಅಡ್ವಾಂಟೇಜ್ ತಗೊಂಡು ಎಮೋಷನಲ್ ಇಶ್ಯೂ ಮಾಡಿಕೊಂಡು ಅಂದ್ ಇಲೆಕ್ಷನ್ಗೆ ಉಪಯೋಗ ತಗೊಳ್ಳೋ ಸಲುವಾಗಿ ಇದು ನಡೀತಾ ಇದೆ ಹೊರತು ಬೇರೆ ಏನೂ ಇಲ್ಲ ಅಂತ ನಾನು ಹೇಳ್ತೇನೆ. ಯಡಿಯೂರಪ್ಪನವರು 4-5 ವರ್ಷ ಮುಖ್ಯಮಂತ್ರಿ ಇದ್ದರು. ಬೊಮ್ಮಾಯಿ ಅವರು 2-2.5 ವರ್ಷ ಮುಖ್ಯಮಂತ್ರಿ ಇದ್ದರು. ಸದಾನಗೌಡರು ಇದ್ದರು. ನಾನು ಇದ್ದದ್ದು ಬರೀ 10 ತಿಂಗಳ ಮುಖ್ಯಮಂತ್ರಿ. 10 ತಿಂಗಳಿದ್ದಂಥ ಸಂದರ್ಭದಲ್ಲಿ ಏನೇನೋ ಮಾಡಿದೆ ಎಲ್ಲ ರೆಕಾರ್ಡ್ ಇದ್ದಾವೆ. ಯಾವ ಕೇಸ್ಗಳು ವಿಡ್ರಾ ಮಾಡಿದ್ದು ಮತ್ತೊಂದು ಎಲ್ಲವೂ ಆಗಿದ್ದಾವೆ. ನನ್ನ ಟೈಮ್ನಲ್ಲಿ ಏನು ಪ್ರಯತ್ನ ಮಾಡಬೇಕು ನಾನು ಮಾಡಿದ್ದೇನೆ. ಆದರೆ ಇವರು
ಇವ್ರ ಕರಸೇವಕರ ಬಗ್ಗೆ ಇಷ್ಟೆಲ್ಲ ಅನುಕಂಪ ಹೋರಾಟ ಮಾಡ್ತಾರಲ್ಲ, ಇವ್ರದ್ದೇನು ಪಾತ್ರ? ಇವತ್ತು ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಇದ್ರು, ಎಷ್ಟು ಕೇಸ್ ವಿಡ್ರಾ ಮಾಡಿದ್ರು? ಅವತ್ತು ಏನಾರ ಬಂದು ಅಶೋಕ್ ಅವರು ಇಲ್ಲಿ ಹೋಮ್ ಮಿನಿಸ್ಟರ್ ಆಗಿ ಇಲ್ಲಿ ಕರಸೇವಕರದ್ದು ಎಷ್ಟು ಕೇಸ್ ಅದಾವು, ಅದನ್ನೇನು ಮಾಡಬೇಕು, ಯಾಕೆ ವಿಡ್ರಾ ಮಾಡಬಾರ್ದು, ಈ ಪ್ರಪೋಸಲ್ ಕಳಿಸ್ರಿ ಅಂತ ಯಾವಾಗಾದ್ರೂ ಹೇಳಿದ್ರು ಅವ್ರಿಗೆ? ಅವತ್ತು ಯಾರಿಗೂ ನೆನಪಾಗಲಿಲ್ಲ. ಇವ್ರಿಗೆಲ್ಲರಿಗೂ ಹೋಮ್ ಮಿನಿಸ್ಟರ್ ಇದ್ರು ಅವರೇ 5 ವರ್ಷ, ಯಾಕೆ ನೆನಪಾಗಲಿಲ್ಲ ಅವಾಗ? ಇನ್ನು ಶ್ರೀಕಾಂತ್ ಪೂಜಾರಿ ಬಂಧನವನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಟ್ವೀಟ್ನಲ್ಲಿ ಕೇಸರಿ ಪಡೆ ವಿರುದ್ಧ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಅದರಲ್ಲೂ ವಿಜಯೇಂದ್ರ, ಸಿ.ಟಿ. ರವಿ, ಈಶ್ವರಪ್ಪನವರು ಇವ್ರದೆಲ್ಲ ಪೋಸ್ಟರ್ ಹಿಡಿದಿರೋದನ್ನ ವ್ಯಂಗ್ಯ ಮಾಡಿ ಕೌಂಟರ್ ಕೊಡ್ತಾ ಇದೆ. ಯಾವ್ಯಾರಿಗೆ ಯಾವ್ಯಾವ ತರದ್ ಕೌಂಟರ್ ನೋಡಿ. BY ವಿಜಯೇಂದ್ರ, ನಾನು RTGS ಮುಖಾನೇ ಲಂಚ ಪಡೆದಿದ್ದೆ, 40,000 ಕೋಟಿ ಅಕ್ರಮದಲ್ಲಿ ನಾನು ಪಾಲುದಾರ, ನನ್ನನ್ನು ಬಂಧಿಸಿ ಅಂತ ಅವ್ರು ಪೋಸ್ಟರ್ ಇಟ್ಕೊಂಡಂಗೆ. ಇನ್ನು ಸಿ.ಟಿ. ರವಿ ಅವರದ್ದು, ನಾನು ಕುಡಿದು ಕಾರ್ ಚಲಾಯಿಸಿ ಇಬ್ರನ್ನ ಕೊಂದಾಕ್ಬಿಟ್ಟಿದ್ದೆ, ಹಂಗಾಗಿ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಹೇಳಿ. ಈಶ್ವರಪ್ಪನವ್ರದ್ದು, ನಾನು ಭ್ರಷ್ಟಾಚಾರ ಮಾಡಿ 40% ಏನು ಕಮಿಷನ್ ಪಡೆದು ಸಂತೋಷ್ ಅನ್ನೋನ ಸಾವಿಗೆ ನಾನು ಕಾರಣ, ಆತ್ಮಹತ್ಯೆಗೆ, ನನ್ನನ್ನು ಅರೆಸ್ಟ್ ಮಾಡಿ ಅನ್ನೋದು. ಹೀಗೆ ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂಥದ್ದು. ಇನ್ನು ಯಾರು ಕಾರ್ಕಳ ಶಾಸಕರದ್ದು ಸುನಿಲ್ ಕುಮಾರ್ ಅವರದ್ದು, ನಾನು ಈ ಪರಶುರಾಮನ ಕಂಚಿನ ಪುತ್ಥಳಿಯಲ್ಲಿ ಕಂಚು ಕದ್ದೀನಿ, ನನ್ನನ್ನು ಅರೆಸ್ಟ್ ಮಾಡಿ ಅಂತೇಳಿ. ಸಿ.ಟಿ. ರವಿ ಅವ್ರದ್ದು ನೋಡಿ, ನಾನು ಕಾರ್ ಚಲಾಯಿಸಿ ಇಬ್ಬರು ಹತ್ಯೆ ಮಾಡಿದ್ದೀನಿ, ನನ್ನನ್ನು ಬಂಧಿಸಿ. ಈ ಹಿಂದೆ ಕುಣಿಗಲ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದ್ದಂಥದ್ದು ಅದೆಲ್ಲ ಬಹಳ ಸುದ್ದಿ ಆಗಿತ್ತಲ್ಲ, ಅವ್ರು ಇದ್ದಂಥ ಕಾರು, ಆ ವಿಚಾರ. ಹೀಗಾಗಿ ಇದನ್ನೇ ವ್ಯಂಗ್ಯ ಆಡ್ತಾ ಇದ್ದೆ. ಅವರೆಲ್ಲರೂ ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಹೇಳ್ಕೊಂಡು ಅವರೇನೋ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ನನ್ನನ್ನು ಬಂಧಿಸಿ ಅಂತ ಹೇಳ್ಕೊಂಡು ಕಾಂಗ್ರೆಸ್ ಅವರು ಅದನ್ನ ವ್ಯಂಗ್ಯ ಮಾಡಿ ಬಹಳ ಆ ಕಡೆ ಪೋಸ್ಟ್ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಈಶ್ವರಪ್ಪನವ್ರದ್ದು ನೋಡಿ, ಇಲ್ಲಿ 40% ಕಮಿಷನ್ ಪಡ್ಕೊಂಡಿದ್ದೆ, ಸಂತೋಷ್ ಸಾವಿಗೆ ನಾನು ಕಾರಣ, ಅದೇ ನನ್ನನ್ನು ಬಂಧಿಸಿ ಅಂತ. ಸುನಿಲ್ ಕುಮಾರ್ ಅವರು ಕಾರ್ಕಳದ ಈ ಪರಶುರಾಮ ಥೀಮ್ ಪಾರ್ಕ್ ಏನೋ ಅಲ್ಲಿ ದೊಡ್ಡ ಗಲಾಟೆಗೆಲ್ಲ ಕಾರಣ ಆಗಿತ್ತಲ್ಲ, ಅದು ಕಂಚಿನ ಪುತ್ಥಳಿನೇ ಅಲ್ಲ, ಅದು ಫೈಬರ್ದು ಅಂತ ಹೇಳ್ಕೊಂಡೆಲ್ಲ ಆಗಿತ್ತಲ್ಲ. ಆಮೇಲೆ ಇಲ್ಲಿ ಪ್ರತಾಪ್ ಸಿಂಹ ಅವ್ರದ್ದು, ಸಂಸತ್ ದಾಳಿಕೋರರಿಗೆ ಪಾಸ್ ಕೊಟ್ಟು ನಾನು ಒಳಗೆ ನುಗ್ಸಿದ್ದೆ, ನನ್ನನ್ನು ಬಂಧಿಸಿ ಅಂತ ಹೇಳ್ಕೊಂಡು ಈ ಥರನಾಗಿ ವ್ಯಂಗ್ಯ ಮಾಡ್ತಾ ಇದೆ. ಕೂಡಲೇ ಕೌಂಟರ್ ಕೊಡ್ತಾ ಇದೆ. ಇಲ್ಲಿ ಇವರು ಒಂದು ಅಭಿಯಾನದ ರೂಪದಲ್ಲಿ ಏನು ಮಾಡ್ತಾ ಇದ್ರು, BY ವಿಜಯೇಂದ್ರ ಅವ್ರದ್ದು, RTGS ಮುಖೇನವಾಗಿ ನಾನು ಲಂಚ ಪಡೆದಿದ್ದೆ, ಆಮೇಲೆ 40% ಹಗರಣದಲ್ಲಿ ನನ್ನ ಪಾಲು ದೊಡ್ಡದು, ಹಾಗಾಗಿ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇರೋದು. ಈ ಥರನಾದಂಥ ಕೆಲ ವ್ಯಂಗ್ಯಭರಿತವಾದಂಥ ಪೋಸ್ಟ್ಗಳನ್ನು ಕಾಂಗ್ರೆಸ್ ಮಾಡಿ ಕೌಂಟರ್ ಕೊಡ್ತಾ ಇದೆ. ಪ್ರತಾಪ್ ಸಿಂಹ ಅವರದ್ದು ಕೂಡ ಇದೇ ರೀತಿಯಾಗಿ, ಸಂಸತ್ ದಾಳಿಕೋರರಿಗೆ ಪಾಸ್ ಕೊಟ್ಟು ಒಳನುಗ್ಸಿದ್ ನಾನು, ಹಿಂಗಾಗಿ ನನ್ನನ್ನು ಬಂಧಿಸಿ ಅಂತ ಹೇಳಿ. ಆಮೇಲೆ ಕಾಂಗ್ರೆಸ್ ಅದಕ್ಕೆ ಯಾವ ರೀತಿಯಾಗಿ ಒಂದು ಟ್ಯಾಗ್ ಲೈನ್ ಅನ್ನ ಕೊಡ್ತಾ ಇದೆ ಅಂತಾರೆ, ನಿಮ್ಮನ್ನ ಬಂಧಿಸಬೇಕಾಗಿರುವಂಥದ್ದು ಕಾರಣ ಇದು, ನೀವು ಆ ಪೋಸ್ಟ್ ಹಿಡಿದು ಕೂತ್ಕೊಬೇಕಲ್ಲ, ನೀವು ಈ ಪೋಸ್ಟ್ ಹಿಡಿದು ಕೂತ್ಕೊಳ್ಬೇಕಾದಂಥವ್ರು ಅಂತ ಹೇಳ್ಕೊಂಡು ಟೀಕೆ ಮಾಡ್ತಾ ಇದೆ ಕಾಂಗ್ರೆಸ್. ಇನ್ನು ಈ ತರಣ ಅಂತ ಕಾಂಗ್ರೆಸ್ನ ಟ್ವೀಟ್ಗಳಿಗೆ ಮಾಜಿ ಸಚಿವ ಸಿ.ಟಿ. ರವಿ ಕೆರಳಿದ್ದಾರೆ. ಕಾಂಗ್ರೆಸ್ಸಿಗರೇ, ಇದು ನಿಮ್ಮ ಹತಾಶೆಯ ಪರಮಾವಧಿ. ಆಮೇಲೆ ಅವ್ರು ಹೇಳಿದ್ದಾರೆ ಅವತ್ತೇನಾಗಿತ್ತು ಆಕ್ಸಿಡೆಂಟ್ ಅನ್ನುವಂಥದ್ದು ವಿಚಾರವಾಗಿ. ನಾನು ಪ್ರಯಾಣಿಸ್ತಾ ಇದ್ದಂತ ಕಾರು ಅಪಘಾತ ಆಗಿತ್ತು. ನಿಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅಂದೇ ನಿಮ್ಮ ನಾಯಕರೆಲ್ಲ ಪೊಲೀಸರ ಮೇಲೆ ಒತ್ತಡ ಹೇರಿ ಎಲ್ಲ ಟೋಲ್ಗಳಲ್ಲಿನ CCTVಯನ್ನ ಪರಿಶೀಲಿಸಿ ಯಾರು ಕಾರು ಚಾಲನೆ ಮಾಡ್ತಾ ಇದ್ರು ಅನ್ನೋದನ್ನ ನೀವು ಪರಿಶೀಲಿಸಿ. ನನ್ನ ಚಾಲಕ ಕಾರು ಚಲಾಯಿಸ್ತಾ ಇರೋದನ್ನ ಖಚಿತಪಡಿಸ್ಕೊಂಡಿದ್ರು. ಅಂದ್ರೆ ಅವತ್ತು ಹಿಂಗಾಗಿತ್ತು. ಅವತ್ತು ಯಾರ್ಯಾರು ಅವತ್ತೆಲ್ಲ ಟೋಲ್ಗಳಲ್ಲೂ ಕೂಡ CCTV ಪರಿಶೀಲನೆ ಮಾಡಿ ನನ್ನ ಕಾರ್ ಚಾಲಕನೇ ಕಾರ್ ಚಲಾಯಿಸ್ತಾ ಇದ್ದದನ್ನ ಖಚಿತಪಡಿಸ್ಕೊಂಡಿದ್ರು. ನಿಮ್ಮ ಸರ್ಕಾರ ಇದ್ರೂ ನನ್ನ ಮೇಲೆ ಕೇಸ್ ದಾಖಲಾಗಲಿಲ್ಲ. ಆದರೆ ಈಗ ನನ್ನ ಮೇಲೆ ಹೀಗೆ ಸುಳ್ಳು ಆರೋಪ ಮಾಡುವ, ನನ್ನ ಮಾನ ಹಾನಿ ಮಾಡುವ ಈ ಪೋಸ್ಟನ್ನು ಡಿಲೀಟ್ ಮಾಡಿ, ಇಲ್ಲದೆ ಹೋದರೆ ನಿಮ್ಮ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೋದು ಖಚಿತ ಅಂತ ಸಿ.ಟಿ. ರವಿ ಅವರು ಇದಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿ.ಟಿ. ರವಿ ಅವರು. ಮೊದಲು ಈ ಪೋಸ್ಟನ್ನು ಡಿಲೀಟ್ ಮಾಡಿ, ಇಲ್ಲ ಅಂತಂದರೆ ನಿಮ್ಮ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಅವತ್ತು ನಿಮ್ಮದೇ ಸರ್ಕಾರ ಇತ್ತು. ಆಮೇಲೆ ಎಲ್ಲ ಕಡೆನೂ ಕೂಡ ನೀವು CCTVಯನ್ನು ಚೆಕ್ ಮಾಡಿಸಿದ್ದೀರಾ. ನನ್ನ ಕಾರ್ ಚಾಲಕನೇ ಅದನ್ನು ಡ್ರೈವ್ ಮಾಡ್ತಾ ಇದ್ದಿದ್ದು, ನಾನಲ್ಲ. ನನ್ನ ಡ್ರೈವರೇ ನನ್ನ ಕಾರನ್ನು ಡ್ರೈವ್ ಮಾಡ್ತಾ ಇದ್ದಿದ್ದು. ಅದೆಲ್ಲ ಗೊತ್ತಿದ್ದು ಈಗ ಹೀಗೆ ನೀವು ಮಾಡ್ತಾ ಇದ್ದೀರಾ ಅಂತ ಅಂದರೆ ಇದು ನಿಮ್ಮ ಹತಾಶೆಯ ಪರಮಾವಧಿ. ಇದನ್ನು ಕೂಡಲೇ ಡಿಲೀಟ್ ಮಾಡಿ, ಇಲ್ಲ ಅಂತಂದರೆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅಂತೇಳಿ ಸಿ.ಟಿ. ರವಿ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ.
ಇನ್ನು ಹಿಂದೂ ಕಾರ್ಯಕರ್ತರನ್ನ ಹುಡುಕಿ ಕೇಸ್ ಹಾಕಲಾಗ್ತಾ ಇದೆ ಅಂತ ಬಿಜೆಪಿಯ ಮಾಜಿ ಶಾಸಕ ಸಿಟಿ ರವಿ ಕಿಡಿಕಾರಿದ್ದಾರೆ. ಇದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ ನಾವು ಯಾರನ್ನೂ ಟಾರ್ಗೆಟ್ ಮಾಡ್ತಾ ಇಲ್ಲ, ಟಾರ್ಗೆಟ್ ಮಾಡೋ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿದ್ದಾರೆ. ಇಬ್ರು ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಹುಬ್ಬಳ್ಳಿಯಲ್ಲಿ 31 ವರ್ಷದ ಹಳೆಯ ಕೇಸಿಗೆ ಜೀವ ಕೊಡ್ತಾರೆ. ಶ್ರೀಕಾಂತ್ ಪೂಜಾರಿ ಅಂತ ನರಸೇವಕನ ಮೇಲೆ 31 ಕೇಸ್ಗಳನ್ನ 31 ವರ್ಷದ ಹಳೆ ಕೇಸಿಗೆ ಜೀವ ಕೊಡ್ತಾರೆ. ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸುಳ್ಳುಗಳ ಸಬೂಬುಗಳನ್ನೇ ಪಟ್ಟಿ ಮಾಡ್ತಾರೆ, ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ. ಇದಲ್ಲದೆ ಕಲಬುರಗಿಯಲ್ಲಿ, ಶಿವಮೊಗ್ಗದಲ್ಲಿ, ಚಿಕ್ಕಮಗಳೂರಲ್ಲಿ ಹಳೆ ಕೇಸುಗಳಿಗೆ ಜೀವ ಕೊಟ್ಟಿರ್ತಕ್ಕಂಥ ಮಾಹಿತಿ ನಮಗೆ ಸಿಕ್ಕಿದೆ. ಇದು ಈ ಸರ್ಕಾರದ DNA, ಕಾಂಗ್ರೆಸ್ DNA ಹಿಂದೂ ವಿರೋಧಿ DNA. ನೋಡಿ, ನೀವು ಯೋಚನೆ ಮಾಡಿ, ದೇಶದ ಜನರಿಗೆ ಮಾತು ಕೊಟ್ಟಿದ್ರು, ನನ್ನ ದೇಹ ತುಂಡಾದರೂ ದೇಶ ತುಂಡಾಗಕ್ಕೆ ಬಿಡಲ್ಲ ಅಂತೇಳಿ. ಆದರೆ ದೇಶ ತುಂಡಾಗೋದಕ್ಕೆ ಸಹಿ ಹಾಕಿದ್ದೇ ಕಾಂಗ್ರೆಸ್. ಭಾರತ ವಿಭಜನೆ ಆಗಬೇಕಾದ್ರೆ ದೇಶ ತುಂಡಾಗೋದಕ್ಕೆ ಸಹಿ ಹಾಕಿದ್ದೇ ಕಾಂಗ್ರೆಸ್, ಸಿಗ್ನೇಚರ್ ಹಾಕಿದ್ದೇನೆ. ನಮ್ಮ ಸರ್ಕಾರ ಯಾರು ಆರಿಸಿರೋದು? ಜನ ಯಾರು? ಹೆಚ್ಚಿನ ಅಂಶ ಹಿಂದೂಗಳೇ ಇದ್ದಾರಲ್ವಾ? ಮತ್ತು ನಾವು ಹೆಂಗೆ ಹಿಂದೂ ವಿರೋಧಿ ಆಗ್ತೀವಿ? ಹೇಳೋದಕ್ಕೂ ಒಂದು ಇತಿಮಿತಿ ಇರಬೇಕಾಗ್ತದೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಇಂಥ ಏನೋ ವಿಚಾರದಲ್ಲಿ ನ್ಯಾಯವಾಗಿ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನು ಭಾರತ ಹಿಂದೂ ರಾಷ್ಟ್ರ ಆದ್ರೆ ಪಾಕಿಸ್ತಾನ ಸ್ಥಿತಿ ಆಗ್ಬಿಡುತ್ತೆ ಅಂತ ಹೇಳಿದ್ರಲ್ಲ ಯತೀಂದ್ರ ಸಿದ್ದರಾಮಯ್ಯ, ಇದನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ. ನನ್ನ ಮಾತಿಗೆ ಈಗಲೂ ಕೂಡ ನಾನು ಬದ್ಧ, ನಾನು ಹೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಪೇಜಾವರ ಶ್ರೀಗಳು ಮಾತನಾಡಿ, ಹಿಂದೂಸ್ತಾನ ಇದೆ ಅನ್ನೋ ಕಾರಣಕ್ಕಾಗಿನೇ ಇಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ, ಇದು ಪಾಕಿಸ್ತಾನ ಅಥವಾ ಚೀನಾನಾ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಅದನ್ನೇ ಹೇಳಿದ್ದು, ಯಾವ್ಯಾವ ದೇಶದಲ್ಲಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಿದ್ದಾರೆ ಆ ರಾಷ್ಟ್ರಗಳೆಲ್ಲ ಕೂಡ ವಿನಾಶ ಆಗಿದೆ. ಪಾಕಿಸ್ತಾನ ಇರ್ಬೋದು, ಆಫ್ಘಾನಿಸ್ತಾನ ಇರ್ಬೋದು. ಸೊ ಜನ ಯಾವತ್ತೂ ಕೂಡ ಸರ್ಕಾರ ಆರಿಸಬೇಕಾಗಿರೋದು ಜನರಿಗೆ ಕೆಲಸ ಮಾಡೋ ಆಧಾರದ ಮೇಲೆ, ಧರ್ಮದ ಹೆಸರು ಮೇಲೆ ಸರ್ಕಾರಗಳನ್ನು ಆಯ್ಕೆ ಮಾಡಬಾರ್ದು. ಧರ್ಮ ರಕ್ಷಣೆ ಮಾಡೋದು ಸರ್ಕಾರದ ಕೆಲಸ ಅಲ್ಲ, ಅದಕ್ಕೆ ಬೇರೆಯವರು ಇದ್ದಾರೆ, ಅದಕ್ಕೆ ಬೇರೆ ವ್ಯವಸ್ಥೆ ಇದೆ ಸಮಾಜದಲ್ಲಿ. ಸೊ ಹಾಗಾಗಿ ಸರ್ಕಾರ ಏನಿದ್ರು ಕೂಡ ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಅದ್ರ ಮೇಲೆ ರಾಜಕಾರಣ ಮಾಡಬೇಕು. ಅದನ್ನೇ ನಾನು ಕೂಡ ಹೇಳಿದ್ದೀನಿ. ಅಂದರೆ ಬಿಜೆಪಿ ಅದೇ ರಾಜಕಾರಣ ಮಾಡ್ತಾ ಬಿಜೆಪಿ ಮಾಡ್ತಿರೋದು ಧರ್ಮ ರಾಜಕಾರಣ. ಅದರಿಂದ ದೇಶಕ್ಕೂ ಒಳ್ಳೇದಾಗಲ್ಲ, ಜನಕ್ಕೂ ಒಳ್ಳೇದಾಗಲ್ಲ, ಸಮಾಜಕ್ಕೂ ಒಳ್ಳೇದಾಗೋದಿಲ್ಲ. ಅದು ತಪ್ಪು ಅಂತ ಹೇಳ್ತೀನಿ. ಜನ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ. ನಮ್ಗೆ ಗೊತ್ತಾಗಿಲ್ಲ ಹಿಂದೂ ರಾಷ್ಟ್ರ ಮಾಡೋದು ಅಂತ ಹೇಳಿದ್ರು. ಇವಾಗ ಹಿಂದೂ ರಾಷ್ಟ್ರ ಆಗಿಲ್ವ? ಇದು ಆಲ್ರೆಡಿ ಹಿಂದೂ ರಾಷ್ಟ್ರ ಆಗಿದೆ. ಇದು ಇನ್ನು ಮಾಡಲಿಕ್ಕೆ ಏನಿದೆ ಹೇಳಿ? ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಏನು ಹೇಳಿ? ಹಿಂದೂ ರಾಷ್ಟ್ರದಲ್ಲಿ ಯಾವತ್ತೂ ಕೂಡ ಹಿಂದೂಗಳಿಗೆ ಮಾತ್ರ ಅವಕಾಶ ಅಲ್ಲ. ಹಿಂದೂಗಳು ಯಾವತ್ತೂ ಕೂಡ ಸಂಕುಚಿತ ಮನೋಭಾವವನ್ನು ಪಡೆದವರಲ್ಲ. ನಮ್ಮಲ್ಲಿ ಗಮನಿಸಿ, ನಿತ್ಯ ನಾವು ನಮ್ಮನ್ನು ಒಳಗೊಂಡಂತೆ ಅನೇಕ ಮಂದಿ ಒಳಗೊಂಡಂತೆ ನಾವು ನಿತ್ಯ ಹೇಳ್ತಾ ಇರೋದು ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ಹೇಳ್ತೀವಿ ಅಷ್ಟೇ ಹೊರತು ಹಿಂದೂಗಳಿಗೆ ಉಳಿತಾಗಲಿ ಅಂತ ಹೇಳೋದಲ್ಲ. ಸರ್ವೇ ಜನ ಸುಖಿನೋ ಭವಂತು, ಇದು ಎಲ್ಲರಿರುವಂತಹ ದೇಶ ಆಗಿದೆ. ಆದ್ದರಿಂದ ಹಿಂದೂ ರಾಷ್ಟ್ರ ಆದದ್ದರಿಂದಾಗಿ ಇಲ್ಲಿ ಎಲ್ಲರೂ ಇದ್ದಾರೆ. ಯಾವುದು ಪಾಕಿಸ್ತಾನದಲ್ಲಿ ಹೀಗಾಗತ್ತಾ? ಚೀನಾದಲ್ಲಿ ಹೀಗಾಗತ್ತಾ?